ನಾವು ಕೊಡುವಂತ ಆಹಾರದೊಂದಿಗೇನೆ ಹಾಲಿನ ಫ್ಯಾಟ್ SNF ಹೆಚ್ಚು ಮಾಡೋದೈತಿ ಅಥವಾ ಡಿಗ್ರಿ ಕೂಡ ಹೆಚ್ಚು ಮಾಡೋದೈತಿ. ಹೆಂಗಂದ್ರ ಮೊದಲನೇದಾಗಿ ಹೇಳ್ಬೇಕಂದ್ರ ನಾವು ಹಸುಗಳಿಗೆ ಕೊಡುವಂತ ಆಹಾರ ಸಮತೋಲ ಆಹಾರ ಆಗಿರ್ಬೇಕು. ಇಲ್ಲಕ್ರ ಅಂದ್ರ ನಾವೇನ್ ಮಾಡ್ತೀವಿ ಒಗದ್ರಂದ್ರ ಹಸಿ ಹುಲ್ ಒಗದ್ ಬಿಡ್ತೀವಿ ಒಂದ ಟೈಮ್, ಮತ್ತ ಸಂಜೆಕ ಒಣ ಹುಲ್ ಒಗದ್ ಬಿಡ್ತೀವಿ. ಹಿಂಗ ಒಬ್ಬರು ಹೇಳ್ತಿರ್ತಾರೆ. ಇದರಿಂದ ಏನಾಗ್ತೈತಿ ಆಗಂಗಿಲ್ಲ. ಅರ್ಧ ಮೇವ ಹಸಿ ಆಗ್ಬೇಕು, ಅರ್ಧ ಮೇವ ಒಣ ಆಗ್ಬೇಕು, ಅಥವಾ 60+ 40 ಹಿಂಗ ಆಗ್ಬೇಕು. ಅಂದ್ರ 60% ಹಸಿ ಹುಲ್ಲ 40% ಒಣ ಕನ್ಕಿ ಹಿಂಗ್ ಮಿಕ್ಸ್ ಮಾಡಿ ಹಾಕಿರ ಅದು ಫ್ಯಾಟ್ಗೂ ಆತೈತಿ, ಒಂದು ಹಾಲು ಹೆಸರು ಕೂಡ ಆತೈತಿ. ಇದಾಯ್ತು. ಇನ್ನೊಂದು ಫಸ್ಟ್ ನಾವು ಹಸುಗಳನ್ನ ಫ್ರೆಶ್ ಏರಿಯಾದಾಗ ಇಟ್ರೆ ಚಲೋ. ಅಂದ್ರೆ ನಾವು ಕಟ್ಟಿದ್ವು ಒಂದೈದು ಜನ ಕಟ್ಟಿದ್ವು ಅಂದ್ರೆ ಅದು ಕೂಡ ಅದ್ರ ಮೇಲೆ ಸ್ಟ್ರೆಸ್ ಬೀಳ್ತೈತಿ, ಒತ್ತಡಕ್ಕೆ ಬೀಳ್ತೈತಿ. ಅದರಿಂದ ಏನು ಡೆವಲಪ್ಮೆಂಟ್ ಆಗಲ್ಲ ಅಷ್ಟೊಂದು. ಏನ್ ಮಹತ್ವದ ಅಂದ್ರ ಹಾಲು ಹಿಂಡುವಾಗ ಹಸುಗಳು ಅಂದ್ರೆ ಒದ್ದಾಡಬಾರ್ದು. ಅಗದಿ ಶಾಂತವಾಗಿ ನಿತ್ತ ಹಾಲು ಕೊಟ್ಟು ಅಂದ್ರೆ ಅದು ಎಕ್ದಮ್ ಟಾಪ್ ಕ್ವಾಲಿಟಿ ಫ್ಯಾಟ್ SNF ಡಿಗ್ರಿ ಕೂಡ ಬಂದೇ ಬರ್ತದ. ಹಸುಗಳಿಗೆ ನೀರು ಯಾವಾಗ ಕುಡಿಸ್ತೀರ ಅದೊಂದು ಸ್ಟ್ಯಾಂಡರ್ಡ್ ಟೈಮ್ ಆಗಿರ್ಬೇಕು. ಅಂದ್ರೆ ನೀವು ಟೈಮ್ ಅದು ಹೆಚ್ಚು ಕಡಿಮೆ ಆಲತ್ತಂದ್ರೆ ಅದಕ್ಕೂ ಕೂಡ ಫ್ಯಾಟ್ SNF ಡಿಗ್ರಿ ಮೇಲೆ ಇದ್ರ ಮೇಲೆ ಕೂಡ ಪ್ರಭಾವ ಬೀರ್ತದ. ಕೆಲವೊಂದಿಷ್ಟು ಫುಡ್ಗಳದಾವು ನೀರಲ್ಲಿ ನೆನೆ ಹಾಕಿ ಕೊಡಬೇಕಾಗುತ್ತೆ. ಉದಾಹರಣೆಗಾಗಿ ಹತ್ತಿಕಾಳು ಹಿಂಡಿ. ಕೆಲವೊಂದಿಷ್ಟು ಫುಡ್ಗಳು ನೀರಲ್ಲಿ ನೆನೆ ಹಾಕದೆ ಕೊಡಬೇಕಾಗುತ್ತೆ. ಗೋಳಿ ಪೆಂಡ ಅಂದ್ರೆ ನಿಮ್ ಕಡೆ ಪೆನ್ಸಿಲ್ ಅಂತ ಕರಿಬಹುದು, ಅಷ್ಟು ನಂಗೆ ಗೊತ್ತಿಲ್ಲ. ಈ ರೀತಿ ಅವು ನೀರಲ್ಲಿ ನೆನೆ ಹಾಕಿ ಮತ್ತೆ ನೆನೆ ಹಾಕದೇ ಇರುವಂತಹ ಫುಡ್ಗಳನ್ನು ಯಾವ ರೀತಿ ಕೊಟ್ರ ಕೂಡ ನಿಮಗೆ ಫ್ಯಾಟ್ SNF ಕೂಡ ಬರೋ ಚಾನ್ಸ್ ಇರ್ತದೆ. ನಾವು ಅದ್ರ ಅಪೋಸಿಟ್ ಮಾಡ್ಕೋತ ಹೊಂಟಿವಿ ಅಂದ್ರೆ ಬರಂಗಿಲ್ಲ. ಇದೇ ರೀತಿ ಹೈನುಗಾರಿಕೆ ಬಗ್ಗೆ ವಿಡಿಯೋ ಬೇಕಾದ್ರೆ ಫಾಲೋ ಮಾಡ್ಕೋತೀರಿ. ನಮಸ್ಕಾರ.